ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಸ್ನೇಹಿತರೆ. ನಾನು ಇವತ್ತು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೋಮವಾರ ಮಾಡಿದಳು ಮತ್ತು ಮಾಡಲಿಲ್ಲ. ಇವಾಗ ಬೆಳಗ್ಗಿನ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಬೆಳಗ್ಗಿನ ಕೆಲಸ ಏನು ಒರೆಸೋದು, ಗುಡಿಸೋದು, ಒರೆಸೋದು ಇನ್ನೆಲ್ಲ ಮುಗಿಸ್ಕೊಂಬಂದಿದ್ದೀನಿ. ತಿಂಡಿಗೆ ಅಂತ ಹೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮನೆಯವ್ರು ಬಂದು ತಿಂಡಿ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸುತ್ತೆ, ನನಗೆ ಟೈಮ್ ಆಗುತ್ತೆ ಅಂತ ಹೇಳಿ ಹೋದ್ರು. ಅವರು ಬರ್ತಾರೆ ತಿಂಡಿಗೆ, ಸ್ವಲ್ಪ ಲೇಟಾಗಿ ಬರ್ತಾರೆ, 10 ಗಂಟೆ ಹಿಂಗೆ. ನನಗೆ ಇನ್ನು 7:45 ಆಗಿತ್ತು. ಅವ್ರಿಷ್ಟು ಬೇಗ ಬೇಡ, ನನಗೆ ಟೈಮ್ ಆಕತ್ತೆ ಅಂತ ಹೇಳಿ ಅವರು ಹೊರಟರು. ಸೊ ಅವ್ರಿಗೆ ಹೋಗಿ ಗೇಟೆಲ್ಲ ಹಾಕ್ಕೊಂಬಂದು ಈಗ ತಿಂಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಅವಲಕ್ಕಿ ಮಾಡೋಣ ಅಂತ ಹೇಳಿ ಒಗ್ಗರಣೆಗೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಹಂಗೆ ಅವಲಕ್ಕಿ ಒಗ್ಗರಣೆನೂ ಮಾಡಿ ಇವತ್ತು ಸಾಂಬಾರು ಕೂಡ ಮಾಡಿ ಇಟ್ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಆಂಟಿ ಬಂದಿದ್ದಾರೆ, ಅವರು ಇನ್ನು ಮಲಗಿದ್ದಾರೆ, ಪಾಪನು ಇನ್ನು ಮಲಗಿದ್ದಾನೆ. ನಾನು ಎದ್ದೇಳೋದು ಲೇಟು ಸ್ನೇಹಿತರೆ, ಒಂದು 9:30 ಹಿಂಗಿದ್ದೆ ಆಗ್ತದೆ. ಯಾಕೆಂದರೆ ಆ ಶೀತ ಕೆಮ್ಮಿಂದ ರಾತ್ರಿ ಸ್ವಲ್ಪ ನಿದ್ದೆ ಎಚ್ಚರ ಆಗ್ತಾ ಇರ್ತದೆ, ಅಷ್ಟು ನಿದ್ದೆ ಆಗಿರಲ್ಲ. ಬೆಳಗ್ಗೆ ಆದಮೇಲೆ ಚೆನ್ನಾಗಿ ನಿದ್ದೆ ಬರೋ ಕಾರಣ ಮಲಗ್ತಾನೆ ಅವನು. ಹಾಗಾಗಿ ನಾವು ಅವನಾಗೆ ಎಳ್ಳಿಂತ ಎಬ್ಬಿಸಕ್ಕೆ ಹೋಗಲ್ಲ. ಹಿಂಗೆ ಇವಾಗ ಪಟ ಮಾಡೋಣ ಅಂತ ಹೇಳಿ ಏನೋ ಯೋಚನೆ ಮಾಡ್ತಾ ರೆಡಿ ಮಾಡ್ತಾ ಇದ್ದೀನಿ. ನಂದು ವಿಡಿಯೋ ಅಷ್ಟು ಸರಿಗೆ ಬಂದಿರಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಕೂಡ ಸ್ವಲ್ಪ ಆ್ಯಂಗಲ್ ಚೇಂಜ್ ಐತೆ ಕ್ಯಾಮ್ರದ್ದು. ಏನಂದರೆ ಟ್ರೈಪಾಡ್ ಹಾಳಾಗಿರೋ ಕಾರಣ ಎಲ್ಲಿ ಫೋನ್ ನಿಲ್ಲುತ್ತೋ ಅಲ್ಲಿ ಇಡಬೇಕಾಗಿತ್ತು ಫೋನ್ನ. ಹಾಗಾಗಿ ನೋಡೋಣ, ಆದಷ್ಟು ಬೇಗ ತಗೊಳ್ಳೋಣ. ನಾನು ಇವತ್ತು ನಾಳೆ ಅಂತ ದುಡ್ತಾನೆ ಇದ್ದೀನಿ. ನನಗೆ ಸ್ವಲ್ಪ ಇಲ್ಲೆಲ್ಲರೂ ಅಂಗಡೀಲಿ ಲೋಕಲ್ ಶಾಪ್ಗಳಲ್ಲಿ ಸಿಕ್ಕರೆ ನೋಡೋಣ ಅನ್ನೋ ಥರದ್ದು ಐತೆ. ಇದರಲ್ಲಿ ತರಿಸಿದ್ದು, ಆನ್ಲೈನಲ್ಲಿ ತರಿಸಿದ್ದು ಯಾಕೋ ನಂಗೆ ಅಷ್ಟೊಂದು ಕಂಫರ್ಟಬಲ್ ಆಗಲಿಲ್ಲ. ಅದು ಫೋನ್ ಭಾರ ತಡೀತಾನೆ ಇರಲಿಲ್ಲ, ಬಿದ್ದು ಹೋಗೋದು ಹೀಗೆಲ್ಲ ಆಗೋದು. ನೋಡೋಣ, ಸ್ವಲ್ಪ ಟೈಮ್ ತಗೊಂಡ್ರಾಯ್ತು ಅಂತ ಹೇಳಿ ಸುಮ್ಮನೆ ಇದ್ದೀನಿ. ಇವಾಗ ಅವಲಕ್ಕಿಗೆ ಒಗ್ಗರಣೆ ಎಲ್ಲ ಮಾಡಿಟ್ಟೆ ಅನ್ಸುತ್ತೆ ಸ್ನೇಹಿತರೆ. ನಾನು ಇವಾಗ ಇದನ್ನು ಸಾಂಬಾರಿಗೂ ಹಾಗೆಯೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಿಂಗೆ ಮಧ್ಯೆ ಹೋಗ್ತಾ ಬರ್ತಾ ಹಾಗೆ ಮಾಡ್ಕೊಳ್ತಾ ಇರ್ತೀನಿ. ಹೀಗೆ ಮನೆ ಕೆಲಸಗಳು ನಡೀತಾ ಇರ್ತದೆ. ಇತ್ತೀಚೆಗೆ ಈಗ ಮಳೆಯಿಂದಾಗಿ ವಿಡಿಯೋ ಮಾಡೋದು ಬಿಟ್ಟಿದ್ನಲ್ವ, ನೆಟ್ವರ್ಕ್ ಎಲ್ಲ ಸಿಗಲ್ಲ ಅಂತ. ಹಾಗಾಗಿ ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರೆ ಸ್ವಲ್ಪ ಇದು ಟೈಮ್ ಬೇಕು ನನಗೆ ಕ್ಯಾಮ್ರಾದ ಎದುರಿಗೆಲ್ಲ ಮಾತಾಡಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ. ಇಲ್ಲ, ಒಗ್ಗರಣೆ ನಾನು ಇವಾಗ ಮಾಡ್ತಾ ಇದ್ದೀನಿ. ಸಾರಿ, ಇಲ್ಲಿ ಮೆಣಸಿಕಾಯಿನ ಉಪಯೋಗಿಸೋಂಥದ್ದು. ನಾನು ತಿಂಡಿಗೆ ಹಸಿಮೆಣಸನ್ನ ಬಳಸಲ್ಲ. ತಿಂಡಿಗಂತ ಅಲ್ಲ, ನಾನು ಹಸಿಮೆಣಸನ್ನ ಬಳಸೋದು ಕಮ್ಮಿ, ತುಂಬ ಕಮ್ಮಿ. ಬಳಸೋದೇ ಇಲ್ಲ ಅಂತಲ್ಲ, ಅಪರೂಪಕ್ಕೆ ಬಳಸ್ತೀನಿ. ತಿಂಗಳಿಗೆ ಒಂದು 50 ಗ್ರಾಮನ್ನು ತಿನ್ನಲ್ಲ ಹಸಿಮೆಣಸನ್ನ, ಆ ಥರ. ಇನ್ನೆಲ್ಲದಕ್ಕೂ ಜೀರಿಗೆ ಮೆಣಸನ್ನೇ ಬಳಸೋದು. ಅದನ್ನ ಸ್ವಲ್ಪ ಬಿಸಿ ಮಾಡಿ ಇಟ್ಟಿರ್ತೀನಿ, ಒಣಗಿರೋವು. ಹಸಿವು ಸಿಗಲ್ಲ, ಈದಿಂದ ಸಿಗ್ತಾ ಇಲ್ಲ ನಮಗೆ. ಹಂಗಾಗಿ ಒಣಗಿರೋ ಸಿಗ್ತಾವಲ್ಲ ಈ ಸ್ಪೈಸಸ್ ಅಂಗಡಿಲೆಲ್ಲ, ಅಲ್ಲಿಂದ ತರ್ತೀವಿ. ನಿನ್ನೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ನೀವು, ತಂದಿದ್ದು ನಾವು ಅಲ್ಲಿಂದ ತಂದಿದ್ವಿ 100 ಗ್ರಾಮ್ ಹಿಂಗೆ. ಅದನ್ನು ಸ್ವಲ್ಪ ಬಿಸಿ ಮಾಡಿ ಆಮೇಲೆ ಪುಡಿ ಮಾಡೋದು ಕಲ್ಲಲ್ಲಿ. ಯಾಕೆಂದರೆ ಅದು ಕೈಯಲ್ಲಿ ಮಾಡಿದರೆ ತುಂಬ ಖಾರ ಇರ್ತದೆ. ಮರ್ತೂ ಮುಖ ತೊಟ್ಟಿ ಏನಾರು ಮುಟ್ಕೊಂಡ್ರೆ ಇಲ್ಲ ಪಾಪನ ಮುಟ್ಟಿದ ಹತ್ರನೇ ಉರಿತಾ ಇರುತ್ತೆ, ಅಷ್ಟು ಖಾರದದು. ಹಾಗಾಗಿ ಅದನ್ನು ಕಲ್ಲಲ್ಲಿ ಸ್ವಲ್ಪ ಪುಡಿ ಮಾಡಿ ಆಮೇಲೆ ಒಗ್ಗರಣೆಗೆ ಹಾಕ್ತೀನಿ. ಈ ರೀತಿಯಾಗಿ ಜೀರಿಗೆ ಮೆಣಸನ್ನ ಬಳಸೋದು. ಇನ್ನೊಂದು ಸರಿ ಯಾವಾಗಾದ್ರು ಇನ್ನೂ ಡೀಟೇಲಾಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ, ನಾನು ಹೇಗೆ ಬಳಸ್ತೀನಿ ಅಂತ ಹೇಳಿ. ಇವತ್ತು ನಾನು ಒಂದು ಕಡೆ ಆಗಿ ಮಾಡ್ತಾನೆ ಇದ್ದೀನಿ. ಇಲ್ಲಿ ಫಸ್ಟು ಅವಲಕ್ಕಿಗೆ ಒಗ್ಗರಣೆನ ಮಾಡಿಟ್ಬಿಟ್ಟೆ. ನೋಡೋಣ, ಇವರೆಲ್ಲರೂ ಲೋಡ್ ಆಗೋದು ಲೇಟು ಗಾಡಿಗೆ ಹಂಗೆಲ್ಲ ಅಂದರೆ ಬರ್ತಾರೆ. ಹಾಗಾಗಿ ಇನ್ನು ಮಾಡಿಟ್ಬಿಡೋಣ, ಏನಾದರೂ ಬಂದರೆ ತಿನ್ನೋಕ್ಕೆ ಆಗುತ್ತೆ ಅಂತ ಹೇಳಿ ಮಾಡಿಟ್ಟು ಅದಾದಮೇಲೆ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಬಂದರು ನಮ್ಮ ಮನೆಯವರು. ಇವಾಗ ಟೈಮ್ 10:30 ಸ್ನೇಹಿತರೆ. ನಮ್ಮದೆಲ್ಲ ತಿಂಡಿ ಆಗಿದೆ, ಪಾಪು ಕೂಡ ಎದ್ದಿದ್ದಾನೆ. ಇಲ್ಲೇನಪ್ಪ ಅಂದರೆ ನಮ್ಮ ಮನೆಯವ್ರು ಬರ್ತಿದ್ದಂಗೆ ಗೇಟಿಗೆ ಹಸ್ರಾವು ಸುತ್ತಾಕೊಂಡಿತ್ತಂತೆ. ಅದನ್ನ ತೆಗೆದು ಆ ಕಡೆ ಬಿಟ್ಟು ಮತ್ತೆ ಇಲ್ಲೇ ಬಿಟ್ಬಿಟ್ರೆ ಅದು ಹೋಗಿ ಪೇರ್ಲೆ ಗಿಡದಲ್ಲಿ ಸೇರ್ಕೊಳ್ತು. ಅದನ್ನ ತೆಗೆದು ಆ ಕಡೆ ರೋಡ್ ಆಚೆ ಕಡೆ ಸ್ವಲ್ಪ ಇದ್ರಂಗೆಲ್ಲ ಇದೆಯಲ್ಲ ಅಲ್ಲಿ ಬಿಡಿ ಅಂತ ನಾನು ಅಂದೆ. ಅದಿಲ್ಲೇ ಬಿಟ್ಟರು ಅದು ಹೋಗಿ ಸೇರ್ಕೊಳ್ತು. ಈಗ ಅದು ಕಾಣ್ತಾನೆ ಇಲ್ಲ. ಹಸ್ರಾವು ಕೇಳ್ಬೇಕಾದ್ರೆ ಆ ಎಲೆಗಳ ನಡುವೆ ಕಾಣೋದೇ ಇಲ್ಲ. ಅದು ಸ್ವಲ್ಪ ದೊಡ್ಡದೇ ಇತ್ತು, ಸಿಗ್ತಾ ಇಲ್ಲ ನೋಡಿ, ಹುಡುಕ್ತಾನೆ ಇದ್ದಾರೆ. ಆಮೇಲೆ ಹೋಗಲಿ ಬಿಡಿ, ಆ ಕಡೆ ಹೋಗುತ್ತೆ ನಿಧಾನಕ್ಕೆ ಅಂತ ಅಂದು
ಸುಮ್ಮನಾದ್ವಿ. ಅದು ಗೇಟಿಗೆ ಸುತ್ತಾಕೊಂಡಿತ್ತಂತೆ, ತೆಗ್ದಾಗೆ ಆ ಕಡೆ ಬಿಟ್ಟಿದ್ರೆ ಮುಗ್ದೋಗಿರೋದು. ನಮ್ಮ ಮನೆಯವ್ರು ಮತ್ತೆ ಈ ಕಡೆ ಹಾಗೆ ಹಿಂಗೆ ಗಿಡಕ್ಕೆ ಕಡೆಗೆ ತೋರಿಸಿದ್ರೆ ಅದು ಹಾರ್ಕೆ ಗಿಡಕ್ಕೆ ಹೋಗೇ ಬಿಡ್ತು. ಹಿಂಗೆ ಈಗ ಬೆಳಗ್ಗೆ ಆದರೆ ಸಂಜೆ ಆದರೆ ಒಂದು ಹಾವು ನೋಡೋದೇ ಆಗಿದೆ. ಈಗ ಸ್ವಲ್ಪ ಮಳೆ ಬಿಟ್ಟಿರತ್ತಿಗೆ ಅಲ್ಲಿ ಇಲ್ಲಿ ಹಸ್ರಾವು ಈ ಕೆಟ್ಟ ಹುಳಗಳು ಕಾಣಿಸ್ತಾನೆ ಇರ್ತವೆ. ಕಾಮನ್ ಆಗ್ಬಿಟ್ಟೈತೆ ಸ್ನೇಹಿತರೆ ಇಲ್ಲಿದ್ದರಿಗೆ. ನಮಗೂ ಹಾಗೆ ಆಗೋಗೈತೆ, ಈಗ ಅಭ್ಯಾಸ ಆಗಿದೆ. ಹಿಂದೆ ಮುಂದೆ ಅವಾಗವಾಗ ಒಂದೊಂದು ಹಾವು ನೋಡ್ತಾನೆ ಇರ್ತೀವಿ. ಹೀಗೆ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತಿದ್ದಾಯಿತು. ಇನ್ನು ಅವ್ರು ತಿಂಡಿ ಲೈಕ್ ತಿಂಡಿ ಮಾಡಬೇಕು, ಅವರಿಗೆ ಕೊಡಬೇಕು. ನಮ್ಮ ತಿಂಡಿ ಎಲ್ಲ ಆಗಿದೆ. ಇನ್ನು ನಂದು ಸ್ನಾನ ಪೂಜೆ ಆಗೋದಿದೆ ಸ್ನೇಹಿತರೆ. ಇವತ್ತೇನೋ ಒಂಥರ ದಿನ ಕಳೆದೋಯ್ತು, ಶುಕ್ರವಾರ. ಇದಾದಮೇಲೆ ನಾನು ನಿಮಗೆ ಡೈರೆಕ್ಟ್ ಸಂಜೆ ಸಿಗ್ತಾಯಿದ್ದೀನಿ. ಸಂಜೆ ಇಲ್ಲಿ ಕಾಫಿ ಮಾಡೋಣ ಎಲ್ಲರಿಗೂ ಅಂತ ಹೇಳಿ ಕಾಫಿಗೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಮಲಗಿ ಕೂಡ ಎದ್ದೆ ಸ್ನೇಹಿತರೆ. ಇವತ್ತು ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಒಂದೊಂದು ದಿನ ಮಧ್ಯಾಹ್ನ ಮಲಗ್ತೀನಿ, ಕೆಲವೊಂದು ದಿನ ಮಲಗಲ್ಲ. ನಾನು ಇದ್ದಂಗೆ ಕೆಲಸ ಇದ್ದಂಗೆ ಎಷ್ಟು ಸುಸ್ತಾಗಿರ್ತೀನೋ ಅದ್ರ ಮೇಲೆ ಕೆಲವೊಂದು ಸರಿ ಕೂರಕ್ಕೆ ಆಗಲ್ಲ, ಅಷ್ಟು ನಿದ್ದೆ ಬಂದುಬಿಡ್ತತೆ, ಮಲಗಿಬಿಡ್ತೀನಿ. ಇವತ್ತೇನು ನಿದ್ದೆ ಬಂದಿಲ್ಲ, ಮಲಗಿಲ್ಲ. ಮಲಗಿದ್ದೆ, ನಿದ್ದೆ ಬಂದಿತ್ತು. ಇವತ್ತು ವಿಡಿಯೋ ಎಡಿಟ್ ಮಾಡೋ ದಿನ ನಿದ್ದೆ ಬಂದಿಲ್ಲ. ಹಾಗೆ ಇವಾಗ ಫಸ್ಟ್ ಪಾಪುಗೆ ಹಾಲು ಕೊಡೋಣ ಅಂತೇಳಿ ಅವನಿಗೆ ಆರಿಸ್ತಾ ಇದ್ದೀನಿ. ಅವನಿಗೆ ಹುಷಾರಿಲ್ಲದೆ ಇದ್ದರಿಂದ ಹಾಲು ಕುಡಿಯೋದೇ ಕಮ್ಮಿ ಮಾಡಿದ್ದ. ನಿಮ್ಮ ಪಾಪುಗಳ್ನು ಹೀಗೇನ ಕಮೆಂಟ್ ಮಾಡಿ ತಿಳಿಸಿ. ಹುಷಾರಿಲ್ದಾಗ ಹಾಲು ಮುಂಚೆ ನಾರ್ಮಲ್ ಆಗಿದ್ದ ಹೇಗೆ ಅಂದರೆ ಬರೀ ಹಾಲು 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 ಕೇಳ್ತಾನೆ ಇರ್ತಾನೆ. ಈಗೇನು ಹುಷಾರಿಲ್ಲದೆ ಇದ್ದ ನಾವಾಗೇ ಒತ್ತಾಯ ಮಾಡಿ ಹಾಲು ಕೊಡಬೇಕು. ಆ ಥರ ಅವನಿಗೆ ಇವಾಗ ಹಾಲು ಕೊಟ್ಟು ನಮಗೆ ಕಾಫಿನ ಮಾಡ್ತಾಯಿದ್ದೀನಿ. ನಾನು ಕಾಫಿ ಕುಡಿಯಲ್ಲ, ಬಟ್ ಈ ಥರ ಶೀತ ಆದಾಗ ನನಗೆ ತೀರಾ ಏನೋ ಬೇಕು ಅನಿಸ್ದಾಗ ಕುಡಿತೀನಿ. ನೋಡೋದು, ನನಗೀಗ ಉಳಿದ್ರೆ ಕುಡಿತೀನಿ, ಇಲ್ಲದೆ ಇದ್ದರೆ ಇಲ್ಲ. ಹಾಗೆ ಬೇಕೇ ಬೇಕು ಅಂತ ಇಲ್ಲ. ಈ ಕಾಫಿ ಕುಡಿಯೋದು ಬಿಟ್ಟು ಕಾಫಿ ಕುಡ್ದಾಗ ಒಂಥರ ಆಗ್ತದೆ ಸ್ನೇಹಿತರೆ, ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಕತ್ತೆ ಕೆಲವೊಂದು ಟೈಮು. ಹಾಗಾಗಿ ಹೆಚ್ಚು ಇದು ಮಾಡಲ್ಲ. ಬಟ್ ತೀರಾ ಶೀತ ಆದಾಗ ಏನಾದ್ರು ಬಿಸಿ ಬಿಸಿ ಬೇಕು ಅನಿಸ್ದಾಗ ಕಾಫಿನೇ ಕುಡಿಯೋದು. ಇನ್ನೇನು ನೀರು ಪರವೆಲ್ಲ ಕುಡಿಯೋದು, ಚಾಯ್ ಮನೆ ಎಲ್ಲ ಬೇಕು ಅನಿಸ್ದಾಗ ಬಿಸಿನೀರೆಲ್ಲ ಬೆಳಗ್ಗೆ ಏನೊಂದು ಲೋಟ ಕುಡ್ತಿರ್ತೀವಿ ಅದೇನೆ. ಹೀಗೆ ಇನ್ನು ನಾನು ಇವತ್ತು ಶುಕ್ರವಾರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದೆ, ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ನಾನು ನೆಕ್ಸ್ಟ್ ಡೇ ಅಂದರೆ ಶನಿವಾರ ಸಿಗ್ತಾಯಿದ್ದೀನಿ. ಇವತ್ತಿನ ದಿನದ್ದು ಸ್ನೇಹಿತರೆ ಇದು ವಿಡಿಯೋ. ಬೆಳಗ್ಗೆನೇ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 7:45 8 ಗಂಟೆ ಏನೋ ಆಗಿತ್ತು, 8-8:30 ತರಕಾರಿ ತಳೋಣ ಅಂತ ಹೇಳಿ ನಾವು ಹೋಗ್ತಾಯಿದ್ದೀವಿ. ನಾನು ಮತ್ತು ನಮ್ಮ ಮನೆಯವರು. ಪಾಪು ಇನ್ನು ಮಲಗಿದ್ದ, ಬಿಟ್ಟು ಆಂಟಿ ಇದಾರಲ್ಲ ಹೆಂಗಿದ್ರು, ಹಾಗಾಗಿ ಬಿಟ್ಟು ನಾವೇನೇ ಹೋಗ್ತಾಯಿದ್ದೀವಿ. ನಿಮಗೆ ಕಂಟಿನ್ಯೂ ನನ್ನ ವಿಡಿಯೋ, ಹಳೆ ವಿಡಿಯೋ ನೋಡಿದ್ರೆ ಗೊತ್ತಿರ್ತದೆ. ಶನಿವಾರ ತರಕಾರಿನ ತರ್ತೀವಿ ನಾವು. ಇಲ್ಲಿ ಶನಿವಾರ ಚೆನ್ನಾಗಿ ಸಿಗ್ತದೆ, ಹಾಗಾಗಿ ನೋಡಿ ಹೋಗ್ತಾಯಿದ್ದೀವಿ. ನಾನು ನಮ್ಮ ಮನೆಯವ್ರಿಗೆ ಏನೋ ಕಮೆಂಟ್ ಮಾಡ್ತಾಯಿದ್ದೆ, ಹಿಂಗೆ ಹಿಡಿಬೇಕು ಕ್ಯಾಮ್ರಾ, ಹಿಂಗೆ ಹಿಡಿಬೇಕು ಅಂತ ಹೇಳಿ ಅವ್ರಿಗೆ ತೋರಿಸ್ಕೊಡ್ತಾಯಿದ್ದೀನಿ. ವ್ಲಾಗರ್ ನಾನು ಕ್ಯಾಮ್ರಾ ಹಿಡಿಯೋದನ್ನ ಕಲಿಬೇಕು, ಬಟ್ ನಾನು ಅವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ ಹಿಂಗೆ ಮಾಡಬೇಕು ಅಂತ. ಹೇಳೋಕ್ಕೋದ್ರೆ ಸರಿಯಾಗಿ ನಾನೇ ಹಿಡಿದು ವಿಡಿಯೋನ ಮಾಡಲ್ಲ. ಅವ್ರು ಫಸ್ಟ್ ನೀನು ಹಿಡ್ಕೊಂಡು ವಿಡಿಯೋ ಮಾಡೋದು ಕಲಿ ಅಂತ ತಿರುಗಿಸಿ ನನಗೆ ಹೇಳ್ತಾಯಿದ್ರು. ಹಿಂಗೆ ಆಮೇಲೆ ಸ್ವಲ್ಪ ಮಳೆ ಕೂಡ ಬಂದಿದೆ ನೋಡಿ, ರೋಡೆಲ್ಲ ನೆಂದಿದೆ ಅಲ್ವಾ, ಮಳೆ ಕೂಡ ಬಂದಿತ್ತು. ಏನೋ ಹೋಗ್ತಾಯಿದ್ದೀವಿ. ಇವ್ರು ಅದೇನು ಹೋಗ್ತಾಯಿದ್ದಾರೆ, ನೀ ಕಲೆ ಬಿಟ್ಟು ನನಗೆ ಹೇಳ್ಕೊಡ್ತದೀಯಾ ಅಂತ. ನಾವು ಈಗ ಸರಿ 2 ತಕ್ಕ ಹಾಕ್ತಾರೆ ಸ್ನೇಹಿತರೆ ತರಕಾರಿನ, ಬೇರೆಯವರು. ನಾವು ಎಲ್ಲಿ ಚೆನ್ನಾಗಿರ್ತತೋ ಅಲ್ಲಿ ತರ್ತೀವಿ. ಈಗ ಒಂದು 2 ಸರಿ ಮಳೆ ಬಂದು ನೆಂದಿತ್ತು, ಒಂದು ಕಡೆ ಹಂಗೆ ತಗೊತಿದ್ದಿಲ್ಲ, ಬೇರೆ ಕಡೆ ತಗೊಳ್ತಿದ್ವಿ. ಈ ಸರಿ 2 ಕಡೆನೂ ತರಕಾರಿನ ತಗೊಂಡಿದ್ದೀವಿ, ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಹೋಗ್ತಾ. ಚೆನ್ನಾಗಿ ಸಿಗುತ್ತೆ. 1 ವಾರಕ್ಕಾಗೋಷ್ಟು ತರಕಾರಿನ ತರ್ತೀವಿ. 40 ರೂಪಾಯಿ kg ಏನು ತಗೊಂಡ್ರು ಆ ಥರ ತರಕಾರಿ. ಬಾಕಿ ದಿನಗಳಲ್ಲಾದರೆ ಒಂದೊಂದಕ್ಕೆ ಥರ ರೇಟ್ ಇರ್ತೈತಿ. ಇವತ್ತು ಮಾತ್ರ ಏನು ತಗೊಂಡ್ರು 40 ರೂಪಾಯಿ. ಇಲ್ಲಿ ಕೊಪ್ಪದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು ಎದುರುಗಡೆ ಹಾಕೊಂಡಿರ್ತಾರೆ, ಇಲ್ಲಿ ಕಾಣಿಸ್ತಾ ಇದ್ದಾರೆ ನೋಡಿ, ಜನ ಎಲ್ಲ ಇದ್ದಾರೆ. ಇಲ್ಲೊಂದು ಕಡೆ, ಈ ಸರ್ಕಲಿಂದ ಚೂರು ಮುಂದೆ ಹೋದರೆ ಅಲ್ಲೊಂದು ಕಡೆ, 2 ಕಡೆ ಇಟ್ಕೊಂಡಿರ್ತಾರೆ. ನಾವು ಇಲ್ಲೂ ತಗೊಳ್ತೀವಿ, ಅಲ್ಲೂ ತಗೊಳ್ತೀವಿ. ಅಲ್ಲಿ ಬೇಕಾಗಿದ್ದಲ್ಲಿ ಅಲ್ಲಿ ಯಾವ್ದು ಚೆನ್ನಾಗಿರುತ್ತೋ ಹಾಗೆ ತರಕಾರಿ ಎಲ್ಲಿ ಚೆನ್ನಾಗಿರ್ತತೋ ಅಲ್ಲಿ ತಗೊಳ್ತೀವಿ ಸ್ನೇಹಿತರೆ. ಇನ್ನು ನಾವು ಈ ತರಕಾರಿ ಒಂದೇ ತಗೊಳಕ್ಕೆ ಬಂದಿರೋದು, ಬೇರೆ ಏನೋ ಮುಂದಕ್ಕೆ ಪೇಟೆಗೆಲ್ಲ ಹೋಗಲ್ಲ. ಯಾಕೆಂದರೆ ಹೋಗಿ ಇನ್ನೂ ಅಡುಗೆ ಎಲ್ಲ ಮಾಡಬೇಕು. ಇಲ್ಲಿ ನೋಡಿ ಆಲೂಗೆಡ್ಡೆ, ಆ ಕಡೆ ಬದನೆಕಾಯಿ, ಇದೆಲ್ಲ ಚೆನ್ನಾಗಿತ್ತು, ಪರವಾಗಿಲ್ಲ. ಇಲ್ಲಿಕ್ಕಿಂತ ನೆಕ್ಸ್ಟ್ ಹೋಗ್ತೀವಲ್ಲ ಅಲ್ಲಿ ತರಕಾರಿ ಇನ್ನೂ ಚೆನ್ನಾಗಿತ್ತು ಇಲ್ಲಿಗೆ ಹೋಲಿಸಿದ್ರೆ.
ನೋಡಿ ಇಲ್ಲಿ ಈ ಥರ ಗುಡ್ಡೆ ಹಾಕಿರ್ತಾರೆ, ಏನು ತಗೊಂಡ್ರು 40 ರೂಪಾಯಿ kg ಅನ್ನೋ ಥರ. ಇದು ಇನ್ನೊಂದು ಕಡೆ ಆ ಹಾಸ್ಪಿಟ್ಲ್ ಎದುರಿಗೆ. ಇಲ್ಲಿ ತರಕಾರಿ ಇನ್ನೂ ಚೆನ್ನಾಗಿತ್ತು. ಇಲ್ಲಿ ಬೆಂಡೆಕಾಯಿನ ತಗೊಳ್ತಾ ಇದ್ದೀವಿ. ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಯಾಕೆಂದರೆ ತರಕಾರಿ ಎಲ್ಲ ನಾನೇ ಹತ್ಕೊಬೇಕಾಗಿತ್ತು ಸ್ನೇಹಿತರೆ. ನಮ್ಮ ಮನೆಯವ್ರು ಒಂದು 2 ಬೆಂಡೆಕಾಯಿ ಹತ್ಕೊಂತಿದ್ದಾರೆ, ಅವ್ರು ಒಂದು 10 ತಗೊಂಡಿರಲಿಲ್ಲ, ಎಲ್ಲ ನಾನೇ ಹತ್ಕೊಂಡಿದ್ದು. ಹೀಗೆ ಇನ್ನಿದೆಲ್ಲ ತರಕಾರಿ ಎಲ್ಲ ತಗೊಂಡು ವಾಪಸ್ ಮನೆಗೆ ಬಂದ್ವಿ ಸ್ನೇಹಿತರೆ. ಬಂದು ತೋರಿಸ್ತೀನಿ ನೋಡಿ, ಹೀರೆಕಾಯಿ ಪಲ್ಯ ಅಕ್ಕಿ ರೊಟ್ಟಿ ಮಾಡಿ ಇವತ್ತಿನ ತಿಂದು ಆಯಿತು. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಕೂಡ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನೆಕ್ಸ್ಟ್ ವಿಡಿಯೋನ ಆದಷ್ಟು ಬೇಗ ಮಾಡ್ತೀನಿ. ನೋಡಿ ಅಕ್ಕಿ ರೊಟ್ಟಿ, ಹಿಂಗೆ ಬಿಸಿ ಬಿಸಿ ರೊಟ್ಟಿ, ಈ ಕಡೆ ಹೀರೆಕಾಯಿ ಪಲ್ಯ, ಬಿಸಿ ಬಿಸಿ ಪಲ್ಯ ತಿಂದರೆ ಮಜಾನೇ ಬೇರೆ. ಇವತ್ತು ಫುಲ್ ಮಜವಾಗೇ ಇತ್ತು. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ, ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.